ಓಂ ಶಾಂತಿ. ಮುರಳಿಯ ದಿನಾಂಕ 8/10. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ಬುದ್ಧಿಯನ್ನ ಪರಿಶುದ್ಧ ಮಾಡಿಕೊಳ್ಳಬೇಕೆಂದರೆ ಒಬ್ಬ ತಂದೆಯನ್ನೇ ನೆನಪು ಮಾಡಿರಿ. ನೆನಪಿನಿಂದಲೇ ಆತ್ಮವು ಸ್ವಚ್ಛವಾಗುತ್ತಾ ಹೋಗುವುದು. ಪ್ರಶ್ನೆ: ವರ್ತಮಾನ ಸಮಯದಲ್ಲಿ ಮನುಷ್ಯರು ತಮ್ಮ ಸಮಯ ಹಾಗೂ ಹಣವನ್ನ ಹೇಗೆ ವ್ಯರ್ಥವಾಗಿ ಕಳೆಯುತ್ತಿದ್ದಾರೆ? ಬಾಬಾ ತಿಳಿಸ್ತಾರೆ, ಯಾರಾದ್ರೂ ಶರೀರ ಬಿಡ್ತಾರೆ ಅಂದ್ರೆ ಅವರ ಹಿಂದೆ ಎಷ್ಟೊಂದು ಹಣ ಖರ್ಚು ಮಾಡ್ತಾ ಇರ್ತಾರೆ. ಶರೀರವನ್ನ ಬಿಟ್ಟು ಹೋದ್ಮೇಲೆ ಅವರಿಗೆ ಯಾವುದೇ ಬೆಲೆಯಂತೂ ಉಳಿಯೋದಿಲ್ಲ. ಆದ್ದರಿಂದ ಅವರಿಗಾಗಿ ಏನೆಲ್ಲವನ್ನ ಮಾಡ್ತಾರೆಯೋ ಅದರಲ್ಲಿ ತಮ್ಮ ಸಮಯ ಮತ್ತು ಹಣವನ್ನ ವ್ಯರ್ಥ ಮಾಡ್ತಾರೆ. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ. ಇವರೂ ಸಹ ಅದೇ ರೀತಿ ಹೇಳ್ತಾರೆ. ಒಬ್ಬರು ತಂದೆ, ಇನ್ನೊಬ್ಬರು ದಾದಾ ಆಗಿದ್ದಾರೆ. ದಾದಾರವರು ಸಹ ಆತ್ಮಿಕ ತಂದೆಯು ನೀವು ಮಕ್ಕಳಿಗೆ ಭೂತ, ಭವಿಷ್ಯತ್, ವರ್ತಮಾನದ ಜ್ಞಾನವನ್ನ ತಿಳಿಸ್ತಾ ಇರ್ತಾರೆ ಅಂದ್ರೆ ಹೇಳ್ತಾರೆ. ವಾಸ್ತವದಲ್ಲಿ ಸತ್ಯಯುಗದಿಂದ ಹಿಡಿದು ತ್ರೇತಾದ ಅಂತ್ಯದವರೆಗೆ ಏನಾಗಿದೆ ಎಂಬುದು ಮುಖ್ಯವಾದ ಮಾತಾಗಿದೆ. ಬಾಕಿ ದ್ವಾಪರ ಕಲಿಯುಗದಲ್ಲಿ ಯಾರ್ಯಾರು ಬಂದ್ರು, ಏನೆಲ್ಲವನ್ನ ನಡೆಯಿತು, ಅದರ ಇತಿಹಾಸ ಭೂಗೋಳವಂತೂ ಬಹಳಷ್ಟು ಇದೆ. ಸತ್ಯುಗ ತ್ರೇತಾಯುಗದ ಯಾವುದೇ ಚರಿತ್ರೆ ಭೂಗೋಳ ಇಲ್ಲ. ಮತ್ತೆಲ್ಲರದ್ದು ಚರಿತ್ರೆ ಭೂಗೋಳ ಇದೆ. ಬಾಕಿ ದೇವಿ ದೇವತೆಗಳನ್ನ ಲಕ್ಷಾಂತರ ವರ್ಷಗಳಿಗೆ ಮುಂಚೆ ತೆಗೆದುಕೊಂಡು ಹೋಗಿದ್ದಾರೆ. ಇದು ಬೇಹದ್ದಿನ ತಪ್ಪು ತಿಳುವಳಿಕೆಯಾಗಿ ಬಿಟ್ಟಿದೆ. ನೀವು ಸಹ ಬುದ್ಧಿಮಾಂದ್ಯರವರಾಗಿದ್ದೀರಿ. ಈಗ ಸ್ವಲ್ಪ ಸ್ವಲ್ಪ ಅರಿತುಕೊಳ್ಳುತ್ತಿದ್ದೀರಿ. ಕೆಲವರಂತೂ ಈಗಲೂ ಸಹ ತಿಳಿದುಕೊಂಡಿಲ್ಲ. ಇನ್ನೂ ತಿಳಿದುಕೊಳ್ಳುವುದು ಬಹಳಷ್ಟು ಇದೆ. ತಂದೆಯು ಅಬೂ ಪರ್ವತದ ಮಹಿಮೆಯನ್ನು ತಿಳಿಸಿದ್ದಾರೆ. ಅಂದ ಮೇಲೆ ಇದನ್ನ ವಿಚಾರ ಮಾಡಬೇಕು. ನೀವಿಲ್ಲಿ ಕುಳಿತಿದ್ದೀರಿ ಎಂದರೆ ನಿಮ್ಮ ಬುದ್ಧಿಯಲ್ಲಿ ಬರಬೇಕು, ನಿಮ್ಮ ನೆನಪಾರ್ಥ ದಿಲ್ವಾಡ ಮಂದಿರ ಯಾವಾಗ ಸ್ಥಾಪನೆಯಾಗಿದೆ, ಎಷ್ಟು ವರ್ಷಗಳ ನಂತರ ಆಗಿದೆ. 1250 ವರ್ಷಗಳಾಗಿದೆ ಎಂದು ಹೇಳುತ್ತಾರೆ. ಅಂದ ಮೇಲೆ ಇನ್ನೆಷ್ಟು ವರ್ಷಗಳು ಉಳಿಯಿತು? 3750 ವರ್ಷಗಳು ಉಳಿದಿದೆ. ಅವರೂ ಸಹ ಈಗಿನ ನೆನಪಾರ್ಥ ಮತ್ತು ವೈಕುಂಠದ ನೆನಪಾರ್ಥವನ್ನು ಮಾಡಿದ್ದಾರೆ. ಮಂದಿರಗಳನ್ನ ನಿರ್ಮಿಸುವುದರಲ್ಲಿ ಪೈಪೋಟಿಯು ನಡೆಯುತ್ತದೆ. ಒಬ್ಬರು ಇನ್ನೊಬ್ಬರಿಗಿಂತ ಸುಂದರವಾಗಿ ಕಟ್ಟಿಸುತ್ತಾರೆ. ಈಗಂತೂ ಈ ರೀತಿ ಕಟ್ಟಿಸಲು ಹಣವಾದರೂ ಎಲ್ಲಿದೆ? ಆ ಸಮಯದಲ್ಲಿ ಹಣವು ಬಹಳಷ್ಟು ಇತ್ತು. ಆದ್ದರಿಂದ ಸೋಮನಾಥನ ಮಂದಿರವನ್ನು ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಈಗಂತೂ ಮಾಡಲು ಸಾಧ್ಯವಿಲ್ಲ. ಬಲೆ ಆಗ್ರಾ ಮೊದಲಾದ ಕಡೆ ಕಟ್ಟಿಸುತ್ತಿರುತ್ತಾರೆ. ಆದರೆ ಅದೆಲ್ಲವೂ ವ್ಯರ್ಥವಾಗಿದೆ. ಮನುಷ್ಯರಂತೂ ಅಂಧಕಾರದಲ್ಲಿದ್ದಾರಲ್ಲವೇ? ಅವರು ಕಟ್ಟಿಸುವ ಸಮಯಕ್ಕೆ ವಿನಾಶವು ಬಂದು ಬಿಡುತ್ತದೆ. ಈ ಮಾತುಗಳನ್ನ ಯಾರೂ ತಿಳಿದುಕೊಂಡಿಲ್ಲ. ಬೀಳಿಸುತ್ತಿರುತ್ತಾರೆ ಮತ್ತು ಕಟ್ಟಿಸುತ್ತಿರುತ್ತಾರೆ. ಸುಲಭವಾಗಿ ಹಣವನ್ನ ಸಂಪಾದಿಸುತ್ತಿರುತ್ತಾರೆ. ಆದ್ದರಿಂದ ಎಲ್ಲವೂ ವ್ಯರ್ಥವಾಗಿ ಖರ್ಚಾಗುತ್ತಾ ಇರುತ್ತದೆ. ಸಮಯವೂ ವ್ಯರ್ಥ, ಶಕ್ತಿಯೂ ವ್ಯರ್ಥ, ಹಣವೂ ವ್ಯರ್ಥ. ಯಾರಾದರೂ ಶರೀರ ಬಿಟ್ಟರೆ ಎಷ್ಟೊಂದು ಸಮಯವನ್ನ ಕಳೆಯುತ್ತಾರೆ. ನಾವಂತೂ ಏನೂ ಮಾಡುವುದಿಲ್ಲ. ಆತ್ಮವು ಹೊರಟು ಹೋಯಿತೆಂದರೆ ಇನ್ನು ಉಳಿದ ಪೊರೆ ಏನು ಕೆಲಸಕ್ಕೆ ಬರುತ್ತದೆ? ಸರ್ಪವು ಪೊರೆಯನ್ನ ಬಿಟ್ಟು ಬಿಡುತ್ತದೆ. ಆ ಪೊರೆಗೆ ಯಾವುದೇ ಬೆಲೆ ಇದೆ ಏನು? ಏನೂ ಇಲ್ಲ. ಭಕ್ತಿ ಮಾರ್ಗದಲ್ಲಿ ಪೊರೆಗೆ ಬೆಲೆ ಇದೆ. ಜಡ ಚಿತ್ರಗಳಿಗೆ ಎಷ್ಟೊಂದು ಪೂಜೆ ಮಾಡ್ತಾರೆ. ಆದ್ರೆ ಇವರು ಯಾವಾಗ ಬಂದರು, ಹೇಗೆ ಬಂದರು ಏನೂ ತಿಳಿದಿಲ್ಲ. ಇದಕ್ಕೆ ಭೂತ ಪೂಜೆ ಎಂದು ಹೇಳಲಾಗುತ್ತದೆ. ಅಂದರೆ ಪಂಚತತ್ವಗಳ ಪೂಜೆ ಮಾಡ್ತಾರೆ. ತಿಳಿದುಕೊಳ್ಳಿ, ಈ ಲಕ್ಷ್ಮೀ ನಾರಾಯಣರು ಸ್ವರ್ಗದಲ್ಲಿ ರಾಜ್ಯ ಮಾಡ್ತಾ ಇದ್ರು. ಅವರಿಗೆ 150 ವರ್ಷ ಪೂರ್ಣವಾಯಿತು. ಅವರು ಶರೀರ ಬಿಟ್ಟು ಬಿಟ್ಟರು. ಅಂದ ಮೇಲೆ ನಂತರ ಶರೀರವಂತೂ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ಅವರಿಗೆ ಅಲ್ಲಿ ಏನು ಬೆಲೆ ಇರುತ್ತದೆ? ಆತ್ಮವು ಹೊರಟು ಹೋಯಿತು. ಶರೀರವು ಚಂಡಾಲರ ಕೈಯಲ್ಲಿ ಕೊಟ್ಟು ಬಿಟ್ಟರೆಂದರೆ ನಂತರ ಅವರು ಅದನ್ನ ರೀತಿ ಪದ್ಧತಿ ಅನುಸಾರ ಸುಟ್ಟು ಹಾಕುತ್ತಾರೆ. ನಂತರ ಇಲ್ಲಿಯ ತರಹ ಅವರ ಭಸ್ಮ ಅಥವಾ ಬೂದಿಯನ್ನ ಅವರ ಹೆಸರಿನಲ್ಲಿ ನೀರಿನಲ್ಲಿ ಹಾಕುವುದಿಲ್ಲ. ಅದೆಲ್ಲವನ್ನ ಇಲ್ಲಿಯೇ ಮಾಡುತ್ತಾರೆ. ಬ್ರಾಹ್ಮಣರಿಗೆ ತಿನ್ನಿಸುತ್ತಾರೆ.
ಆದರೆ ಸತ್ಯಯುಗದಲ್ಲಿ ಇದನ್ನೇನೇನೂ ಕೂಡ ಮಾಡುವುದಿಲ್ಲ. ಏಕೆಂದರೆ ಆತ್ಮವು ಹೊರಟು ಹೋದ ಮೇಲೆ ಈ ಶರೀರವೆಂಬ ಪೊರೆಯು ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ಆ ಪೊರೆಯನ್ನ ಸುಟ್ಟು ಹಾಕುತ್ತಾರೆ. ಕೇವಲ ಚಿತ್ರಗಳನ್ನ ಇಟ್ಟುಕೊಳ್ಳುತ್ತಾರೆ. ಅದರಲ್ಲಿಯೂ ನಿಖರವಾದ ಚಿತ್ರವು ಸಿಗಲು ಸಾಧ್ಯವಿಲ್ಲ. ಈ ಆದಿದೇವನ ಕಲ್ಲಿನ ಮೂರ್ತಿಯೂ ಸಹ ಅಷ್ಟು ನಿಖರವಾಗಿಲ್ಲ. ಪೂಜೆಗಾಗಿ ಕಲ್ಲಿನ ಮೂರ್ತಿಯನ್ನ ಮಾಡಿದ್ದಾರೆ. ಮೂಲತಃ ಯಾವ ಶರೀರವಿತ್ತು ಅದು ಸುಟ್ಟು ಸಮಾಪ್ತಿಯಾಯಿತಲ್ಲವೇ? ನಂತರ ಭಕ್ತಿ ಮಾರ್ಗದಲ್ಲಿ ಪೂಜೆಗಾಗಿ ಈ ಮೂರ್ತಿಯನ್ನ ಮಾಡಿದ್ದಾರೆ. ಈ ಮಾತುಗಳ ಬಗ್ಗೆ ವಿಚಾರವಂತೂ ನಡೆಯುತ್ತದೆ ಅಲ್ಲವೇ? ಅಬೂ ಪರ್ವತದ ಮಹಿಮೆಯನ್ನ ಬಹಳ ಚೆನ್ನಾಗಿ ಸಿದ್ಧ ಮಾಡಬೇಕು. ನೀವು ಮಕ್ಕಳೂ ಸಹ ಇಲ್ಲಿಯೇ ಕುಳಿತಿದ್ದೀರಿ. ತಂದೆಯು ಇಡೀ ವಿಶ್ವವನ್ನ ನರಕದಿಂದ ಸ್ವರ್ಗವನ್ನಾಗಿ ಮಾಡುತ್ತಿದ್ದಾರೆಂದರೆ ಇದೇ ಎಲ್ಲದಕ್ಕಿಂತ ಸರ್ವಶ್ರೇಷ್ಠ ತೀರ್ಥಸ್ಥಾನವಾಯಿತು. ಈಗಿನ್ನು ಮನುಷ್ಯರಿಗೆ ಇಷ್ಟೊಂದು ಭಾವನೆ ಇಲ್ಲ. ಕೇವಲ ಒಬ್ಬ ಶಿವನಲ್ಲಿ ಭಾವನೆ ಇದೆ. ಎಲ್ಲಿಗೆ ಹೋದರೂ ಶಿವನ ಮಂದಿರವು ಅವಶ್ಯವಾಗಿ ಇರುತ್ತದೆ. ಅಮರನಾಥದಲ್ಲಿಯೂ ಶಿವಲಿಂಗವೇ ಇದೆ. ಶಂಕರನು ಪಾರ್ವತಿಗೆ ಕಥೆಯನ್ನು ತಿಳಿಸಿದರೆಂದು ಹೇಳುತ್ತಾರೆ. ಅಲ್ಲಂತೂ ಕಥೆಯೇ ಮಾತೇ ಇಲ್ಲ. ಮನುಷ್ಯರಿಗೆ ಸ್ವಲ್ಪವೂ ತಿಳುವಳಿಕೆ ಇಲ್ಲ. ಮೊದಲು ನಿಮಗೆ ತಿಳಿದಿರಲಿಲ್ಲ. ಈಗ ನಿಮಗೆ ತಿಳುವಳಿಕೆ ಬಂದಿದೆ. ಈಗ ತಂದೆಗೆ ಅಬೂ ಪರ್ವತದ ಎಷ್ಟೊಂದು ಮಹಿಮೆ ಮಾಡುತ್ತಾರೆ. ಸರ್ವ ತೀರ್ಥಗಳಲ್ಲಿ ಇದು ಮಹಾನ್ ತೀರ್ಥಸ್ಥಾನವಾಗಿದೆ. ತಂದೆಯಂತೂ ಬಹಳಷ್ಟು ತಿಳಿಸುತ್ತಿರುತ್ತಾರೆ. ಆದರೆ ಇದು ಅನನ್ಯ ಮಕ್ಕಳ ಬುದ್ಧಿಯಲ್ಲಿ ಕುಳಿತುಕೊಳ್ಳಬೇಕು. ಈಗಂತೂ ಕೆಲವರಿಗೆ ಯೋಗವು ಬಹಳ ಕಠಿಣವೆನಿಸುತ್ತದೆ. ಯೋಗದ ಜೊತೆಗೆ ಜ್ಞಾನವೂ ಸಹ ಬೇಕಾಗಿದೆ. ಕೇವಲ ಯೋಗದಲ್ಲಿ ಇರುವುದಲ್ಲ, ಯೋಗದಲ್ಲಿ ಜ್ಞಾನದ ಅವಶ್ಯಕತೆ ಬಹಳ ಇದೆ. ದೆಹಲಿಯಲ್ಲಿ ಜ್ಞಾನ ವಿಜ್ಞಾನ ಭವನ ಎಂದು ಹೆಸರನ್ನು ಇಟ್ಟಿದ್ದಾರೆ. ಆದರೆ ಇದರ ಅರ್ಥವೇನು ಎಂಬುದನ್ನು ತಿಳಿದಿದ್ದಾರೆಯೇ? ಜ್ಞಾನ ವಿಜ್ಞಾನವಂತೂ 1 ಸೆಕೆಂಡಿನದ್ದಾಗಿದೆ. ಶಾಂತಿಧಾಮ, ಸುಖಧಾಮ. ಆದರೆ ಮನುಷ್ಯರಿಗೆ ಸ್ವಲ್ಪವೂ ಬುದ್ಧಿ ಇಲ್ಲ. ಅರ್ಥವನ್ನು ಸ್ವಲ್ಪವೂ ತಿಳಿದುಕೊಳ್ಳುವುದಿಲ್ಲ. ಚಿನ್ಮಯಾನಂದ ಮುಂತಾದ ದೊಡ್ಡ ದೊಡ್ಡ ಸನ್ಯಾಸಿಗಳು ಗೀತೆಯನ್ನ ತಿಳಿಸುತ್ತಾರೆ. ಅವರಿಗೆ ಎಷ್ಟೊಂದು ಜನ ಅನುಯಾಯಿಗಳಾಗಿರುತ್ತಾರೆ. ಎಲ್ಲದಕ್ಕಿಂತ ದೊಡ್ಡ ಜಗತ್ತಿನ ಗುರು ಒಬ್ಬರೇ ತಂದೆ ಆಗಿದ್ದಾರೆ. ತಂದೆ ಮತ್ತು ಶಿಕ್ಷಕನಿಗಿಂತ ದೊಡ್ಡವರು ಗುರುವಾಗಿರುತ್ತಾರೆ. ಸ್ತ್ರೀ ಎಂದೂ ಸಹ ಅನ್ಯ ಪತಿಯನ್ನು ಮಾಡಿಕೊಳ್ಳುವುದಿಲ್ಲ. ಅಂದಾಗ ಅನ್ಯರನ್ನ ಗುರುವನ್ನಾಗಿ ಮಾಡಿಕೊಳ್ಳಬಾರದು. ಒಬ್ಬ ಗುರುವನ್ನ ಮಾಡಿಕೊಂಡರೆ ಅವರೇ ಸದ್ಗತಿಯನ್ನ ಮಾಡಬೇಕಾಗಿದೆ. ಮತ್ತೊಬ್ಬ ಗುರುವೇಕೆ? ಸದ್ಗುರುವಾದರೂ ಒಬ್ಬರೇ ಬೇಹದ್ದಿನ ತಂದೆ ಆಗಿದ್ದಾರೆ. ಎಲ್ಲರಿಗೂ ಸದ್ಗತಿಯನ್ನ ಮಾಡುವವರಾಗಿದ್ದಾರೆ. ಆದರೆ ಈ ಎಲ್ಲ ಮಾತುಗಳನ್ನ ಅನೇಕರು ತಿಳಿದುಕೊಳ್ಳುವುದೇ ಇಲ್ಲ. ತಂದೆಯು ರಾಜಧಾನಿ ಸ್ಥಾಪನೆಯಾಗುತ್ತಾ ಇದೆ ಎಂದು ತಿಳಿಸಿದ್ದಾರೆ. ಅಂದಾಗ ಅವರಲ್ಲಿ ನಂಬರ್ ವಾರ್ ಇರುತ್ತಾರಲ್ಲವೇ? ಕೆಲವರಾದರೂ ಸ್ವಲ್ಪವೂ ತಿಳಿದುಕೊಳ್ಳುವುದಿಲ್ಲ. ಅವರದ್ದು ಡ್ರಾಮಾದಲ್ಲಿ ಪಾತ್ರವೇ ಆಗಿರುತ್ತದೆ. ಶಿಕ್ಷಕರು ತಿಳಿದುಕೊಳ್ಳಲು ಸಾಧ್ಯತೆ ಇದೆ. ಯಾವ ಶರೀರದ ಮೂಲಕ ತಿಳಿಸುತ್ತಾರೆಯೋ ಅವರಿಗೂ ಸಹ ಗೊತ್ತಿರುತ್ತದೆ. ಇದು ಬೆಲ್ಲಕ್ಕೆ ಗೊತ್ತು, ಬೆಲ್ಲದ ಚೀಲಕ್ಕೆ ಗೊತ್ತು. ಬೆಲ್ಲವೆಂದು ಶಿವ ತಂದೆಗೆ ಹೇಳಲಾಗುತ್ತದೆ. ಅವರು ಎಲ್ಲರ ಸ್ಥಿತಿಯನ್ನ ತಿಳಿದಿದ್ದಾರೆ. ಯಾರು ಹೇಗೆ ಓದುತ್ತಾರೆ, ಎಷ್ಟು ಸೇವೆಯನ್ನ ಮಾಡುತ್ತಾರೆ, ತಂದೆಯ ಸೇವೆಯಲ್ಲಿ ಎಷ್ಟು ಸಫಲ ಮಾಡಿಕೊಳ್ಳುತ್ತಾರೆ ಎಂಬುದನ್ನ ಪ್ರತಿಯೊಬ್ಬರೂ ಓದಿನಿಂದ ತಿಳಿಯಲು ಸಾಧ್ಯತೆ ಇದೆ. ಈ ಬ್ರಹ್ಮಾರವರು ಮನೆ ಮಠವನ್ನ ಬಿಟ್ಟಿದ್ದಾರೆ, ಆದ್ದರಿಂದ ಲಕ್ಷ್ಮೀನಾರಾಯಣರಾಗುತ್ತಾರೆ ಎಂದಲ್ಲ. ಪರಿಶ್ರಮ ಪಡುತ್ತಾರಲ್ಲವೇ? ಈ ಜ್ಞಾನವು ಬಹಳ ಶ್ರೇಷ್ಠವಾದದ್ದಾಗಿದೆ. ಯಾರಾದರೂ ಒಂದು ವೇಳೆ ತಂದೆಯ ಅವಜ್ಞೆಯನ್ನ ಮಾಡುತ್ತಾರೆಂದರೆ ಒಂದೇ ಸಾರಿ ಕಲ್ಲು ಬುದ್ಧಿಯವರಾಗುತ್ತಾರೆ. ಇದು ಇಂದ್ರಸ್ ಆಗಿದೆ ಎಂದು ತಂದೆ ತಿಳಿಸಿದ್ದಾರೆ. ಶಿವ ತಂದೆಯು ಜ್ಞಾನದ ಮಳೆಯನ್ನ ಸುರಿಸುತ್ತಾರೆ. ಅವರ ಆಜ್ಞೆಯನ್ನ ಉಲ್ಲಂಘನೆ ಮಾಡಿದ್ದೇ ಆದರೆ ಕಲ್ಲು ಬುದ್ಧಿಯವರಾಗುತ್ತಾರೆ ಎಂದು ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ತಂದೆಯು ಎಲ್ಲರಿಗೂ ಬರೆಯುತ್ತಾ ಇರುತ್ತಾರೆ. ಜೊತೆಯಲ್ಲಿ ಕರೆದುಕೊಂಡು ಬರಬೇಕಾದರೆ ಎಚ್ಚರ ವಹಿಸಿ ಕರೆದುಕೊಂಡು ಬನ್ನಿ. ವಿಕಾರಿ ಅಪವಿತ್ರರು ಬಂದು ಇಲ್ಲಿ ಕುಳಿತುಕೊಳ್ಳಬಾರದು. ಇಲ್ಲವೆಂದರೆ ಕರೆದುಕೊಂಡು ಬಂದಂತ ಬ್ರಾಹ್ಮಣಿಯರ ಮೇಲೆ ದೋಷವಾಗುತ್ತದೆ. ಈ ರೀತಿ ಯಾರನ್ನೂ ಸಹ ಕರೆದುಕೊಂಡು ಬರಬೇಡಿ. ಬಹಳ ದೊಡ್ಡ ಜವಾಬ್ದಾರಿ ಇದೆ. ಬಹಳ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಆಗಿದ್ದಾರೆ. ತಮಗೆ ವಿಶ್ವದ ರಾಜ್ಯ ಭಾಗ್ಯವನ್ನ ನೀಡುತ್ತಾರೆ. ಅಂದಾಗ ಅವರಿಗೆ ಎಷ್ಟೊಂದು ಗೌರವವನ್ನ ಇಡಬೇಕು.
ಅನೇಕರಿಗೆ ಮಿತ್ರ ಸಂಬಂಧಿಗಳು ಮುಂತಾದವರ ನೆನಪು ಬರುತ್ತಾ ಇರುತ್ತದೆ. ತಂದೆಯ ನೆನಪೇ ಇರುವುದಿಲ್ಲ. ಆಂತರ್ಯದಲ್ಲಿ ಅದೇ ಚಿಂತೆ ಇರುತ್ತದೆ. ಇದು ಅಸುರಿ ಪ್ರಪಂಚವಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ. ಈಗ ದೈವಿ ಪ್ರಪಂಚವಾಗುತ್ತದೆ. ನಮ್ಮ ಗುರಿ ಧ್ಯೇಯವೇ ಲಕ್ಷ್ಮೀ ನಾರಾಯಣ ಆಗುವುದಾಗಿದೆ. ಯಾವುದೆಲ್ಲ ಚಿತ್ರಗಳು ಇದೆಯೋ ಎಲ್ಲರ ಜೀವನದ ಕಥೆಯನ್ನ ನೀವು ತಿಳಿದಿದ್ದೀರಿ. ಮನುಷ್ಯರಿಗೆ ತಿಳಿಸಲು ಎಷ್ಟೊಂದು ಶ್ರಮ ಪಡುತ್ತೀರಿ. ಇವರು ಒಳ್ಳೆಯ ಬುದ್ಧಿವಂತರಾಗಿದ್ದಾರೆ ಎಂಬುದು ತಮಗೂ ಸಹ ತಿಳಿದು ಬರುತ್ತದೆ. ಇವರು ಏನನ್ನು ತಿಳಿದುಕೊಳ್ಳುವುದಿಲ್ಲ ಎಂದು ತಿಳಿದು ಬರುತ್ತದೆ. ನಿಮ್ಮಲ್ಲಿಯೂ ಯಾರೆಷ್ಟು ಜ್ಞಾನವನ್ನ ತನ್ನದನ್ನಾಗಿಸಿಕೊಂಡಿದ್ದಾರೆಯೋ ಅದರ ಅನುಸಾರ ಸೇವೆಯನ್ನ ಮಾಡುತ್ತಿದ್ದೀರಿ. ಗೀತೆಯ ಭಗವಂತನ ಬಗ್ಗೆ ತಿಳಿಸುವುದೇ ಮುಖ್ಯ ಮಾತಾಗಿದೆ. ಸೂರ್ಯವಂಶಿ ದೇವಿ ದೇವತೆಗಳು ಇದೊಂದೇ ಶಾಸ್ತ್ರವಾಗಿದೆ. ಬೇರೆ ಬೇರೆ ಇಲ್ಲ. ಬ್ರಾಹ್ಮಣರದ್ದು ಸಹ ಬೇರೆ ಇಲ್ಲ. ಇದು ಬಹಳ ತಿಳಿದುಕೊಳ್ಳುವಂತ ಮಾತುಗಳಾಗಿದೆ. ಈ ಜ್ಞಾನ ಮಾರ್ಗದಲ್ಲಿಯೂ ಸಹ ನಡೆಯುತ್ತಾ ಒಂದು ವೇಳೆ ವಿಕಾರದಲ್ಲಿ ಬಿದ್ದು ಹೋದರೆ ಈ ಜ್ಞಾನವು ಇಲ್ಲದಂತಾಗುತ್ತದೆ. ಬಹಳ ಒಳ್ಳೊಳ್ಳೆಯವರು ಹೋಗಿ ವಿಕಾರಿಗಳಾಗಿ ಕಲ್ಲು ಬುದ್ಧಿಯವರಾದರು. ಇದರಲ್ಲಿ ಬಹಳ ತಿಳುವಳಿಕೆ ಬೇಕಾಗಿದೆ. ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನ ಮೆಲುಕು ಹಾಕುತ್ತಿರಬೇಕು. ಇಲ್ಲಿ ತಮಗೆ ಬಹಳ ಸುಲಭವಾಗಿರುತ್ತದೆ. ಏಕೆಂದರೆ ಇಲ್ಲಿ ಯಾವುದೇ ವ್ಯಾಪಾರ ವ್ಯವಹಾರ ಮುಂತಾದ ಜಂಜಾಟವಿರುವುದಿಲ್ಲ. ಹೊರಗಡೆ ಇರುವುದರಿಂದ ವ್ಯಾಪಾರ ವ್ಯವಹಾರದ್ದು ಎಷ್ಟೊಂದು ಚಿಂತೆ ಇರುತ್ತದೆ. ಮಾಯೆಯು ಬಿರುಗಾಳಿ ತಂದು ಬಿಡುತ್ತದೆ. ಇಲ್ಲಿಯಾದರೂ ಯಾವುದೇ ವ್ಯಾಪಾರ ವ್ಯವಹಾರ ಇರುವುದಿಲ್ಲ. ಏಕಾಂತವಿರುತ್ತದೆ. ತಂದೆಯಾದರೂ ಮಕ್ಕಳಿಗೆ ಪುರುಷಾರ್ಥ ಮಾಡಿಸುತ್ತಿರುತ್ತಾರೆ. ಈ ತಂದೆಯೂ ಸಹ ಪುರುಷಾರ್ಥಿಯಾಗಿದ್ದಾರೆ. ಪುರುಷಾರ್ಥವನ್ನ ಮಾಡಿಸುವಂತಹವರು ತಂದೆಯಾಗಿದ್ದಾರೆ. ಇದರಲ್ಲಿ ವಿಚಾರ ಸಾಗರ ಮಂಥನ ಮಾಡಬೇಕಾಗುತ್ತದೆ. ಇಲ್ಲಿಯಾದರೂ ತಂದೆಯ ಮಕ್ಕಳ ಜೊತೆ ಕುಳಿತಿದ್ದಾರೆ. ಯಾರು ಪೂರ್ಣ ಸಹಯೋಗದ ಬೆರಳನ್ನ ನೀಡುತ್ತಾರೆಯೋ ಅವರಿಗೆ ಸೇವಾದಾರಿ ಎಂದು ಕರೆಯಲಾಗುತ್ತದೆ. ಉಳಿದವರು ನಷ್ಟವನ್ನುಂಟು ಮಾಡುತ್ತಾರೆ. ಸೇವಾ ಭಂಗವನ್ನೂ ಸಹ ಮಾಡುತ್ತಾರೆ. ವಿಘ್ನವನ್ನೂ ಹಾಕುತ್ತಾರೆ. ಮಹಾರಾಜ ಮಹಾರಾಣಿ ಆಗುತ್ತಾರೆಂದರೆ ಅವರಿಗೆ ದಾಸದಾಸಿಗಳೂ ಸಹ ಬೇಕಲ್ಲವೇ? ಅವರು ಇಲ್ಲಿದ್ದವರೇ ಆಗುತ್ತಾರೆ ಎಂಬುದು ತಮಗೆ ತಿಳಿದಿದೆ. ಎಲ್ಲವೂ ವಿದ್ಯೆಯನ್ನ ಅವಲಂಬಿಸಿದೆ. ಈ ಶರೀರವನ್ನ ಖುಷಿಯಿಂದ ಬಿಡಬೇಕಾಗಿದೆ. ದುಃಖದ ಮಾತೇ ಇಲ್ಲ. ಪುರುಷಾರ್ಥಕ್ಕಾಗಿ ಸಮಯವಂತೂ ಸಿಕ್ಕಿಯೇ ಇದೆ. ಜ್ಞಾನವು ಸೆಕೆಂಡಿನದ್ದಾಗಿದೆ. ಬಾಬಾ ತಿಳಿಸ್ತಾರೆ, ಶಿವ ತಂದೆಯಿಂದ ಆಸ್ತಿಯು ಸಿಗುತ್ತದೆ ಎಂಬುದು ಬುದ್ಧಿಯಲ್ಲಿ ಇದೆ. ಸ್ವಲ್ಪವಾದರೂ ಜ್ಞಾನವನ್ನ ಕೇಳಿದರೂ ಶಿವ ತಂದೆಯನ್ನ ನೆನಪು ಮಾಡಿದರೂ ಸಹ ಸ್ವರ್ಗದಲ್ಲಿ ಬರಲು ಸಾಧ್ಯತೆ ಇದೆ. ಪ್ರಜೆಗಳು ಅನೇಕರು ಆಗುವವರ ಇದ್ದಾರೆ. ನಮ್ಮ ರಾಜಧಾನಿ ಸೂರ್ಯವಂಶಿ ಚಂದ್ರವಂಶಿ ಇಲ್ಲಿಯೇ ಸ್ಥಾಪನೆ ಆಗುತ್ತಾ ಇದೆ. ತಂದೆಯ ಮಕ್ಕಳಿಗಾಗಿಯೂ ಒಂದು ವೇಳೆ ನಿಂದನೆ ಹಾಕುತ್ತಾರೆಂದರೆ ಬಹಳ ಹೊರೆ ಹೆಚ್ಚಾಗುತ್ತದೆ. ಒಂದೇ ಬಾರಿ ಪಾತಾಳದಲ್ಲಿ ಹೋಗಿಬಿಡುತ್ತಾರೆ. ಯಾರು ತಮ್ಮ ಪೂಜೆಯನ್ನ ಕುಳಿತು ಮಾಡಿಸುತ್ತಾರೆಯೋ ಅವರು ಪೂಜ್ಯರೆಂದು ಹೇಗೆ ಕರೆಸಿಕೊಳ್ಳಲು ಸಾಧ್ಯ? ಸರ್ವರ ಸದ್ಗತಿದಾತ ಕಲ್ಯಾಣ ಮಾಡುವಂತಹವರು ಒಬ್ಬರೇ ತಂದೆ ಆಗಿದ್ದಾರೆ. ಮನುಷ್ಯರಾದರೂ ಶಾಂತಿ ಅರ್ಥವನ್ನೂ ಸಹ ತಿಳಿದುಕೊಂಡಿಲ್ಲ. ಹಠಯೋಗದಿಂದ ಪ್ರಾಣಾಯಾಮ ಮುಂತಾದವನ್ನ ಮಾಡುವುದೇ ಶಾಂತಿ ಎಂದು ತಿಳಿದುಕೊಳ್ಳುತ್ತಾರೆ. ಇದರಲ್ಲಿಯೂ ಸಹ ಬಹಳ ಪರಿಶ್ರಮವೆನಿಸುತ್ತದೆ. ಕೆಲವರದ್ದು ಮೆದುಳು ಕೆಟ್ಟು ಹೋಗಿಬಿಡುತ್ತದೆ. ಪ್ರಾಪ್ತಿಯೂ ಸಹ ಏನೂ ಇರುವುದಿಲ್ಲ. ಅದು ಅಲ್ಪಕಾಲದ ಶಾಂತಿಯಾಗಿದೆ. ಹೇಗೆ ಸುಖವನ್ನ ಅಲ್ಪಕಾಲ ಕಾಗವಿಷ್ಟ ಸಮಾನವೆಂದು ಹೇಳುತ್ತಾರೆಯೋ ಹಾಗೆ ಶಾಂತಿಯೂ ಸಹ ಕಾಗವಿಷ್ಟ ಸಮಾನವಾಗಿದೆ. ಅವರದ್ದೆಲ್ಲವೂ ಅಲ್ಪಕಾಲದ್ದಾಗಿದೆ. ತಂದೆಯಂತೂ 21 ಜನ್ಮಗಳವರೆಗೆ ತಮಗೆ ಸುಖ ಶಾಂತಿ ಎರಡನ್ನೂ ನೀಡುತ್ತಾರೆ. ಕೆಲವರಾದರೂ ಶಾಂತಿಧಾಮದಲ್ಲಿ ಕೊನೆಯವರೆಗೂ ಇರುತ್ತಾರೆ. ಎಷ್ಟು ಪಾತ್ರವಿದೆ. ಅವರು ಇಷ್ಟೆಲ್ಲ ಸುಖವನ್ನ ನೋಡಲು ಹೇಗೆ ಸಾಧ್ಯವಿದೆ? ಅಲ್ಲಿಯೂ ಸಹ ನಂಬರ್ವಾರ್ ಪದವೀಧರರಿರುತ್ತಾರಲ್ಲವೇ? ದಾಸದಾಸಿಯರಾಗಿರುತ್ತಾರೆ. ಆದರೆ ಅರಮನೆಯೊಳಗಡೆ ಹೋಗಲು ಹೇಗೆ ಸಾಧ್ಯತೆ ಇದೆ? ಕೃಷ್ಣನನ್ನೂ ಸಹ ನೋಡಲು ಸಾಧ್ಯತೆ ಇಲ್ಲ. ಪ್ರತಿಯೊಬ್ಬರದು ಬೇರೆ ಬೇರೆ ಮಹಲ್ಗಳಿರುತ್ತವೆ. ಅವನನ್ನು ನೋಡುವುದಕ್ಕೂ ನಿಗದಿತ ಸಮಯವಿರುತ್ತದೆ. ಹೇಗೆ ಪೋಪ್ ಬರುತ್ತಾರೆಂದರೆ ಅವರ ದರ್ಶನಕ್ಕಾಗಿ ಎಷ್ಟೊಂದು ಜನರು ಹೋಗುತ್ತಾರೆ. ಹೀಗೆ ಅನೇಕರು ಹುಟ್ಟಿಕೊಳ್ಳುತ್ತಾರೆ. ಅವರದು ಬಹಳ ಪ್ರಭಾವವೂ ಇರುತ್ತದೆ.
ಲಕ್ಷಾಂತರ ಮನುಷ್ಯರು ದರ್ಶನ ಮಾಡಲು ಹೋಗುತ್ತಾರೆ. ಇಲ್ಲಿ ಶಿವತಂದೆಯ ದರ್ಶನವು ಹೇಗಾಗುತ್ತದೆ? ಇದು ತಿಳಿದುಕೊಳ್ಳುವಂತ ಮಾತಾಗಿದೆ. ಇದು ಎಲ್ಲದಕ್ಕಿಂತ ಶ್ರೇಷ್ಠವಾದಂಥ ತೀರ್ಥಸ್ಥಾನವಾಗಿದೆ ಎಂಬುದು ಪ್ರಪಂಚದವರಿಗೆ ಹೇಗೆ ತಿಳಿದು ಬರುತ್ತದೆ? ದಿಲ್ವಾಡ ಮಂದಿರದಂತಹ ಮಂದಿರಗಳು ಇನ್ನೂ ಅಕ್ಕಪಕ್ಕದಲ್ಲಿ ಇರಬಹುದೇನೋ ಎಂದು ನೋಡಬೇಕು. ಇದನ್ನ ಯಾವ ಕಾರಣದಿಂದ ಮಾಡಲಾಗಿದೆ ಎಂಬುದರ ಜ್ಞಾನವನ್ನ ನೀವು ಹೇಳುವ ಅವಶ್ಯಕತೆ ಇಲ್ಲ. ಅವರೇ ಇದನ್ನ ತಿಳಿದುಕೊಂಡು ಬಿಡುತ್ತಾರೆ. ಇವರಿಗೆ ಓದಿಸುವವರು ಯಾರೆಂಬುದನ್ನ ತಿಳಿದುಕೊಂಡಿಲ್ಲ. ಇದರ ಬಗ್ಗೆ ಒಂದು ಕಥೆಯೂ ಸಹ ಇದೆ. ಹುಲಿ ಬಂದಿತು ಎಂದು ಹೇಳುತ್ತಿದ್ದರು. ತಾವೂ ಸಹ ಹೇಳುತ್ತೀರಿ ಮೃತ್ಯುವು ಬಂದೇ ಬಿಟ್ಟಿತು ಎಂದು ಹೇಳುತ್ತೀರಿ. ಆದರೆ ಅವರು ವಿಶ್ವಾಸವನ್ನ ಇಡುವುದಿಲ್ಲ. ಇನ್ನು 40,000 ವರ್ಷಗಳು ಇದೆ, ವಿನಾಶ ಎಲ್ಲಿಂದ ಬರುತ್ತದೆ ಎಂದು ತಿಳಿದುಕೊಂಡಿದ್ದಾರೆ. ಮೃತ್ಯುವು ಅವಶ್ಯವಾಗಿ ಬರುತ್ತದೆ, ಎಲ್ಲರನ್ನ ತೆಗೆದುಕೊಂಡು ಹೋಗುತ್ತದೆ. ಸತ್ಯಯುಗದಲ್ಲಿ ಆದರೂ ಯಾವುದೇ ಪ್ರಕಾರದ ಕೊಳಕು ಇರುವುದಿಲ್ಲ. ಇಲ್ಲಿಯ ಹಸುಗಳು ಮತ್ತು ಅಲ್ಲಿಯ ಹಸುಗಳಿಗೆ ಎಷ್ಟೊಂದು ವ್ಯತ್ಯಾಸವಿರುತ್ತದೆ. ಕೃಷ್ಣನು ಗೋವುಗಳನ್ನ ಕಾಯಲು ಹೇಗೆ ಸಾಧ್ಯ? ಅವನ ಬಳಿಯಾದರೂ ಹಾಲು ಹೆಲಿಕಾಪ್ಟರ್ನಲ್ಲಿ ಬರಬಹುದು. ಈ ಕೊಳಕೆಲ್ಲವೂ ದೂರವಿರುತ್ತದೆ. ಮನೆಯ ಮುಂದೆ ಕೊಳಕು ಇರುವುದಿಲ್ಲ. ಅಲ್ಲಿಯಾದರೂ ಅಪಾರವಾದ ಸುಖ ಇರುತ್ತದೆ. ಅದಕ್ಕೋಸ್ಕರ ಪೂರ್ಣ ಪುರುಷಾರ್ಥ ಮಾಡಬೇಕು. ಎಷ್ಟೊಂದು ಒಳ್ಳೊಳ್ಳೆಯ ಮಕ್ಕಳು ಸೇವಾ ಕೇಂದ್ರಕ್ಕೆ ಬರುತ್ತಾರೆ. ತಂದೆ ನೋಡಿ ಖುಷಿ ಪಡುತ್ತಾರೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಹೂಗಳು ಹುಟ್ಟಿಕೊಳ್ಳುತ್ತಾರೆ. ಯಾರು ಹೂವಾಗಿದ್ದಾರೆಯೋ ಅವರು ತಮ್ಮನ್ನು ಸಹ ಹೂವೆಂದು ತಿಳಿದುಕೊಳ್ಳುತ್ತಾರೆ. ದೆಹಲಿಯಲ್ಲಿಯೂ ಸಹ ಮಕ್ಕಳು ಹಗಲು ರಾತ್ರಿ ಎಷ್ಟೊಂದು ಸೇವೆ ಮಾಡ್ತಾರೆ. ಜ್ಞಾನವೂ ಸಹ ಎಷ್ಟೊಂದು ಶ್ರೇಷ್ಠವಾಗಿದೆ. ಹಿಂದೆ ಏನನ್ನೂ ತಿಳಿದುಕೊಂಡಿರಲಿಲ್ಲ. ಈಗ ಎಷ್ಟೊಂದು ಪರಿಶ್ರಮ ಪಡಬೇಕಾಗುತ್ತದೆ. ತಂದೆಯ ಬಳಿ ಎಲ್ಲಾ ಸಮಾಚಾರ ಬರುತ್ತಿರುತ್ತದೆ. ಕೆಲವರದ್ದನ್ನು ಹೇಳುತ್ತಾರೆ, ಕೆಲವರದ್ದನ್ನು ಹೇಳುವುದಿಲ್ಲ. ಏಕೆಂದರೆ ಸೇವಾಭಂಗ ಮಾಡುವಂತವರೂ ಸಹ ಬಹಳಷ್ಟಿರುತ್ತಾರೆ. ಬಹಳ ಉತ್ತಮರಾಗಿರುವಂತಹ ದ್ರೋಹಿಗಳಾಗಿ ಬಿಡುತ್ತಾರೆ. 3ನೆಯ ದರ್ಜೆಯವರೂ ಸಹ ದ್ರೋಹಿಗಳಾಗಿರುತ್ತಾರೆ. ಸ್ವಲ್ಪ ಜ್ಞಾನವೂ ಸಿಕ್ಕಿದರೆ ಸಾಕು, ಆಗ ನಾವು ಶಿವ್ ಬಾಬನಿಗೂ ಸಹ ತಂದೆಯಾಗಿ ಬಿಟ್ಟಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ. ನಮಗೆ ಜ್ಞಾನವನ್ನ ತಿಳಿಸುವಂತವರು ಯಾರೆಂಬುದನ್ನು ತಿಳಿದುಕೊಳ್ಳುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ವಿಶ್ವದ ರಾಜ್ಯ ಭಾಗ್ಯವನ್ನ ನೀಡುವಂತಹ ತಂದೆಗೆ ಬಹಳ ಬಹಳ ಗೌರವವನ್ನ ನೀಡಬೇಕಾಗಿದೆ. ತಂದೆಯ ಸೇವೆಯಲ್ಲಿ ತಮ್ಮ ಜೀವನವನ್ನ ಸಫಲ ಮಾಡಿಕೊಳ್ಳಬೇಕು. ವಿದ್ಯೆಯ ಕಡೆ ಪೂರ್ಣ ಗಮನ ಕೊಡಬೇಕು. ತಂದೆಯಿಂದ ಯಾವ ಜ್ಞಾನವು ಸಿಗುತ್ತದೆಯೋ ಅದರ ಮೇಲೆ ವಿಚಾರ ಸಾಗರ ಮಂಥನವನ್ನ ಮಾಡಬೇಕು. ಎಂದೂ ಸಹ ವಿಘ್ನರೂಪ ಆಗಬಾರದು. ಸೇವಾಭಂಗವನ್ನ ಮಾಡಬಾರದು. ಅಹಂಕಾರದಲ್ಲಿ ಬರಬಾರದು. ವರದಾನ: 4 ಸಬ್ಜೆಕ್ಟ್ಗಳಲ್ಲಿ ತಂದೆಯ ಮನಸ್ಸಿಗೆ ಇಷ್ಟವಾಗುವಂತಹ ಮಾರ್ಕ್ಸ್ ತೆಗೆದುಕೊಳ್ಳುವಂತಹ ಹೃದಯ ಸಿಂಹಾಸನಾಧಿಕಾರಿ ಆಗಿರಿ. ಯಾವ ಮಕ್ಕಳು 4 ಸಬ್ಜೆಕ್ಟ್ಗಳಲ್ಲಿ ಒಳ್ಳೆಯ ಮಾರ್ಕ್ಸ್ ಪಡೆಯುತ್ತಾರೆ, ಆದಿಯಿಂದ ಅಂತ್ಯದವರೆಗೆ ಒಳ್ಳೆಯ ನಂಬರ್ನಿಂದ ಪಾಸ್ ಆಗುತ್ತಾರೆ, ಅವರನ್ನೇ ಪಾಸ್ ವಿತ್ ಆನರ್ ಎಂದು ಕರೆಯಲಾಗುವುದು. ಮಧ್ಯದಲ್ಲಿ ಮಾರ್ಕ್ಸ್ ಕಡಿಮೆಯಾಯಿತು, ಅದನ್ನು ಅಡ್ಜಸ್ಟ್ ಮಾಡಿದೆ, ಹೀಗಲ್ಲ. ಆದರೆ ಎಲ್ಲ ಸಬ್ಜೆಕ್ಟ್ನಲ್ಲಿ ತಂದೆಯ ಮನಸ್ಸಿಗೆ ಒಪ್ಪುವಂತಿರುವವರೇ ಹೃದಯ ಸಿಂಹಾಸನಾಧಿಕಾರಿಗಳ ಆಗ್ತಾರೆ. ಜೊತೆಗೆ ಬ್ರಾಹ್ಮಣರ ಸಂಸಾರದಲ್ಲಿ ಸರ್ವರಿಗೂ ಪ್ರಿಯ, ಸರ್ವರ ಸಹಯೋಗಿ, ಸರ್ವರಿಂದ ಸನ್ಮಾನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಹೃದಯ ಸಿಂಹಾಸನಾಧಿಕಾರಿಯಿಂದ ರಾಜ್ಯ ಸಿಂಹಾಸನಾಧಿಕಾರಿಗಳು ಆಗುತ್ತಾರೆ. ಸ್ಲೋಗನ್: ಪ್ರಿಯತಮೆಯರು ಅವರೇ ಆಗಿದ್ದಾರೆ. ಯಾರ ಹೃದಯದಲ್ಲಿ ಸದಾ ಇದೇ ನಿರಂತರವಾಗಿ ಗೀತೆ ನುಡಿಯುತ್ತಿರುತ್ತದೆ, ನಾನು ಬಾಬಾರವರ ಮಗು ಆಗಿದ್ದೇನೆ, ಬಾಬಾ ನಮ್ಮವರಾಗಿದ್ದಾರೆ, ಅವರೇ ಪ್ರಿಯತಮೆಯರು ಆಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.